ನಮ್ಮಮ್ಮ ಕನ್ಯಕಾಂಬೆ ನಮ್ಮಮ್ಮ, ವಾಸವಿಯೇ ನಮ್ಮಮ್ಮ ಕನ್ಯಕಾಂಬೆ ನಮ್ಮಮ್ಮ, ಮಹತಾಯೇ ನಮ್ಮನ್ನು ಕಾಪಾಡಮ್ಮ, ಮಹತಾಯೇ ನಮ್ಮನ್ನು ಕಾಪಾಡಮ್ಮ. ವಾಸವಿಯೇ ನಮ್ಮಮ್ಮ ಕನ್ಯಕಾಂಬೆ ನಮ್ಮಮ್ಮ, ವಾಸವಿಯೇ ನಮ್ಮಮ್ಮ ಕನ್ಯಕಾಂಬೆ ನಮ್ಮಮ್ಮ, ಮಹತಾಯೇ ನಮ್ಮನ್ನು ಕಾಪಾಡಮ್ಮ, ಮಹತಾಯೇ ನಮ್ಮನ್ನು ಕಾಪಾಡಮ್ಮ. ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಗೊಟ್ಟಿಗೆರೆ ವಾರ್ಡ್ನ ವೀವರ್ಸ್ ಕಾಲೋನಿಯಲ್ಲಿ ಶ್ರೀ ವಿಶ್ವ ಸ್ವರೂಪಿಣಿ ಶ್ರೀ ವಾಸವಿ ಕನ್ನಿಕಾ ಪರಮೇಶ್ವರಿ ಸಂಘದ ವತಿಯಿಂದ 20ನೇ ವರ್ಷದ ಶ್ರೀ ವಾಸವಿ ಜಯಂತಿಯನ್ನು ವೀವರ್ಸ್ ಕಾಲೋನಿಯ ಗಾಯತ್ರಿ ಸಭಾಂಗಣದಲ್ಲಿ ಆಯೋಜಿಸಿದರು. ಇನ್ನು ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಗಂಗಾ ಪೂಜೆ, ಗೋಮಾತಾ ಪೂಜೆ, ಮಂಟಪ ಪೂಜೆ, ಗಣಪತಿ ಪೂಜೆ ಸೇರಿದಂತೆ ಕಳಶ ಪ್ರತಿಷ್ಠಾಪನೆ, ದುರ್ಗಾ ಹೋಮ, ಮೃತ್ಯುಂಜಯ ಹೋಮ ಹಾಗೂ ಕನ್ನಿಕಾ ಪೂಜೆ ಸೇರಿದಂತೆ ವಿವಿಧ ಶಾಸ್ತ್ರೋಕ್ತ ಪೂಜಾ ಕೈಗಳು ನೆರವೇರಿತು. ಪೂಜಾ ಕೈಂಕರ್ಯದಲ್ಲಿ ಭಾಗವಹಿಸಿದ ಎಲ್ಲರಿಗೂ ತೀರ್ಥ ಪ್ರಸಾದ ವಿನಿಯೋಗ ಸೇರಿದಂತೆ ವಿವಿಧ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿತ್ತು. ಶ್ರೀ ಕನ್ನಿಕಾ ಪರಮೇಶ್ವರಿ ಭಾವಚಿತ್ರವನ್ನು ವಾದ್ಯಗೋಷ್ಠಿಗಳೊಂದಿಗೆ ಗ್ರಾಮದ ರಾಜಬೀದಿಗಳಲ್ಲಿ ಮೆರವಣಿಗೆ ಸೇರಿದಂತೆ ಪ್ರಸಾದ ವಿನಿಯೋಗ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಇನ್ನು ಕಾರ್ಯಕ್ರಮದ ರೂವಾರಿಗಳಾಗಿ ಅಧ್ಯಕ್ಷರಾದ ಸತ್ಯನಾರಾಯಣ್, ಉಪಾಧ್ಯಕ್ಷರಾದ ಪ್ರಶಾಂತ್ ಡಿ ಹಾಗೂ ಸಂಘದ ಪದಾಧಿಕಾರಿಗಳಾದ ವಿಜಯ್ ಕುಮಾರ್, ರಾಜೇಂದ್ರ ಪ್ರಸಾದ್, ಅರವಿಂದ್ ಲೋಕೇಶ್ ಸೇರಿದಂತೆ ಆರ್ಯ ವೈಶ್ಯ ಕುಲಸ್ಥರು ಭಾಗವಹಿಸಿದರು. ಕುಲ ಬಾಂಧವರಿಗೂ ನಮಸ್ಕಾರ. ವಿಶ್ವ ಸ್ವರೂಪಿಣಿ ವಾಸವಿ ಕನ್ನಿಕಾ ಪರಮೇಶ್ವರಿ ವ್ಯೂವರ್ಸ್ ಕಾಲೋನಿ ವತಿಯಿಂದ 20ನೇ ವಾರ್ಷಿಕೋತ್ಸವ 7/5/2025 ನಡೆಸಲಾಗಿದೆ. ನಮ್ಮ ಈ ತಾಯಿಯ ಕೃಪೆಯಿಂದ ಯಾವುದೇ ತೊಂದರೆ ಇಲ್ಲದೆ ಚೆನ್ನಾಗಿ ಆಗಿದೆ ಪ್ರೋಗ್ರಾಮು. ಮುಂದೇನು ಇದೇ ರೀತಿ ಈ ತಾಯಿ ಸಪೋರ್ಟ್ ಮಾಡ್ತಾರೆ. ಈಗ ನಮ್ಮ ಆಂಧ್ರ ಪ್ರದೇಶದಲ್ಲಿ ಈ ವಾಸವಿ ಜಯಂತಿನ ಗೌರ್ಮೆಂಟ್ ಹಾಲಿಡೇ ಅಂತ ಡಿಕ್ಲೇರ್ ಮಾಡಿದ್ದಾರೆ. ಆರ್ಯ ವೈಶ್ಯರಿಗೂ ನಮ್ಮ ಇಂಡಿಯಾದಲ್ಲಿ ಒಂದು ವ್ಯಾಲ್ಯೂ ಇದೆ. ಯಾವುದೇ ಒಂದು ದಾನ ಧರ್ಮದಲ್ಲಾದ್ರೂ ಪ್ರತಿಯೊಂದರಲ್ಲೂ ನಮ್ಮ ಆರ್ಯ ವೈಶ್ಯರದೇ ಫಸ್ಟ್ ಕೈ ಇರುತ್ತೆ. ಏನ್ ಬೇಕಾದ್ರೂ ನಾವು ಮಾಡ್ತೀವಿ. ಜೈ ವಾಸಿ. ಎಲ್ಲರಿಗೂ ನಮಸ್ಕಾರ. ನಮ್ಮ ಹೆಸರು ಮಂಜುನಾಥ್ ಪರಮ್ ಅಂತ. ನಾವು ಶ್ರೀ ಆರ್ಯ ವೈಶ್ಯ ಮಕ್ಕಳಾಗಿ ನಾವು ತುಂಬಾ ಹೆಮ್ಮೆ ಅನಿಸ್ತಾ ಇದೀವಿ. ಆರ್ಯ ವೈಶ್ಯ ಕುಲಬಾಂಧವರಾಗಿ ಎಲ್ಲರಿಗೂ ಆರ್ಯ ವೈಶ್ಯದ ಶ್ರೀ ವಾಸವಿ ಕನಕ ಪರಮೇಶ್ವರಿ ಜಯಂತಿಯ ಶುಭಾಶಯಗಳು. ಅದಕ್ಕೂ 20ನೇ ವಾರ್ಷಿಕೋತ್ಸವ ನಾವು ಜಯಂತಿನ ಮಾಡ್ತಾ ಇದೀವಿ ವಿವರ್ಸ್ ಕಾಲನಿಯಲ್ಲಿ. ಈ ವರ್ಷ ನಾವು ಅನ್ಕೊಂಡಿದ್ಕಿಂತ ತುಂಬಾ ಜನ ಸೇರಿದ್ದಾರೆ. ನಮ್ಗೆ ತುಂಬಾ ಖುಷಿಯಾಗಿದೆ. ಬರೋ ವರ್ಷಕ್ಕೆ ಇನ್ನೂ ಜನ ಜಾಸ್ತಿ ಸೇರ್ತಾರೆ ಅಂತ ನಾವು ಇದು ಮಾಡ್ತಾ ಇದೀವಿ. ಮತ್ತೆ ನಮ್ಮ ತಾಯಿನ ಬೆಳಗ್ಗೆ ಎದ್ದು ನಾವು ಕಲಶದ ರೂಪದಲ್ಲಿ ನಾವು ಪೂಜೆ ಮಾಡ್ತೀವಿ. ಮತ್ತೆ ಕಲಶಗಳನ್ನ ಹೊತ್ಕೊಂಡೋಗಿ ಮೆರವಣಿ ಮಾಡ್ಕೊಂಡ್ ಬಂದು ಪೂಜೆ ಆಚರಿಸಿ ಮಧ್ಯಾಹ್ನ
ಮಧ್ಯಾಹ್ನ ಪ್ರಸಾದ ಇರುತ್ತೆ. ಸಂಜೆ ಇವಾಗ ನಾವು ಪಲ್ಲಕ್ಕಿ ಸೇವೆ ಮುಗಿಸ್ಬಿಟ್ಟು ಮತ್ತೆ ಪ್ರಸಾದ ಎಲ್ಲಾದ್ರೂ ವಿತರಿಸಿ ಎಲ್ಲಾದ್ರೂ ಖುಷಿಯಾಗಿರ್ಬೇಕಂತ ವಿನಂತಿ. ನನ್ನ ಹೆಸರು ಸ್ನೇಹ. ವಿವರ್ಸ್ ಕಾಲೋನಿ ವಿಶ್ವ ಸ್ವರೂಪಿಣಿ ಕನಿಕಾ ಪರಮೇಶ್ವರಿ ಸಂಘದ ವತಿಯಿಂದ ನಾನು ಮಾತಾಡ್ತಾ ಇರೋದು. ಇದು ವಾಸವಿ ಜಯಂತಿನ ನಡೆಸ್ಕೊಂಡ್ ಬರೋದು ಹೆಂಗೆ ಅಂತಂದ್ರೆ, ಬೆಳಗ್ಗೆನೆ ಮಕ್ಕಳು ವಾಸವಿ ದೇವ್ರ ಕನ್ಯೆ ಆಗಿರೋದ್ರಿಂದ ಕನ್ಯೆಗಳು ಕಳಶನ ಎತ್ಕೊಂಡ್ ಬರ್ತಾರೆ. ಅವರು ಎತ್ಕೊಂಡ್ಬಂದು ನಾವು ವಿಗ್ರಹನ ಇಟ್ಟು ಪೂಜೆ ಮಾಡ್ತೀವಿ. ಅದಾಗಿದ ತಕ್ಷಣ ಹೋಮಗಳೆಲ್ಲ ಹಮ್ಮಿಕೊಳ್ತೀವಿ. ಅದಾದ್ಮೇಲೆ ಕನ್ಯಾಗಳಿಗೆ ಪೂಜೆ ಮಾಡ್ತೀವಿ. ಅವ್ರಿಗೆ ನಮ್ಮ ಹತ್ರ ಏನು ಸಹಾಯ ಆಗುತ್ತೋ ಅವ್ರಿಗೆ ಗಿಫ್ಟ್ ಏನಾನ ಕೊಟ್ಟು ಅರ್ಶನ ಕುಂಕುಮ ಎಲ್ಲ ಇಟ್ಟು ಅವ್ರಿಗೆ ಪೂಜೆ ಮಾಡ್ತೀವಿ. ವಾಸವಿ ದೇವ್ರ ಕನ್ಯೆ ಆಗಿರೋದ್ರಿಂದ ಫಸ್ಟ್ ಪ್ರಿಫರೆನ್ಸ್ ಕನ್ಯಾಗಳಿಗೆ ಅವ್ರಿಗೆಲ್ಲ ಮಾಡಿ, ಅದಾದ್ಮೇಲೆ ಹೋಮ ಹವನಗಳನ್ನೆಲ್ಲ ಆದ್ಮೇಲೆ ಎಲ್ಲ ಚೆನ್ನಾಗಿ ನಡ್ಸ್ಕೊಂಡ್ ಬರ್ತಾ ಇದೀವಿ. ವೈಯಕ್ತಿಕ ವಿಚಾರ ತಿಳಿಸೋದೇನಂದ್ರೆ, ಈ ದೇವ್ರ ಮಾಡ್ಕೊಂಡ್ಬಂದು ಈ ಲೇಔಟ್ ನಲ್ಲಿ ಮಾಡ್ಕೊಂಡ್ಬಂದು 20 ವರ್ಷ ಆಗಿದೆ. 20 ವರ್ಷದಿಂದಾನು ಮಾಡ್ಕೊಂಡ್ ಬರ್ತಾ ಇದ್ದಾರೆ. ನಾನ್ ಬಂದು 10 ವರ್ಷ ಆಯ್ತು. 10 ವರ್ಷದಿಂದ ನಾವು ಮಾಡ್ಕೊಂಡ್ ಬಂದಾಗ್ಲಿಂದ ನಮಗೆ ಚೆನ್ನಾಗಿ ಎಲ್ಲ ಬೆಳವಣಿಗೆ, ವ್ಯಾಪಾರ, ವೃತ್ತಿ, ವಿದ್ಯೆ, ಮಕ್ಕಳಿಗೆ ಆರೋಗ್ಯ, ಐಶ್ವರ್ಯ ಎಲ್ಲ ಚೆನ್ನಾಗ್ ಆಗ್ತಾ ಇದೆ. ಇನ್ನೂ ಅಭಿವೃದ್ಧಿ ಆಗ್ಲಿ ಅಂತ ಅನ್ಬಿಟ್ಟು, ಮುಂದಕ್ಕೆಲ್ಲ ಚೆನ್ನಾಗಾಗ್ಲಿ ಅಂತ ಅನ್ಬಿಟ್ಟು ಈ ವಾಸವಿ ಕನಿಕಾ ಪರಮೇಶ್ವರಿ ಜಯಂತಿನ ಮುಂದುವರಿಸ್ಕೊಂಡು ವರ್ಷನೂ ಚೆನ್ನಾಗಾಗ್ಲಿ ಅಂತ ಕೇಳ್ತಿದ್ದೆ. ಜೈ ವಾಸವಿ ಮಾತಾ. ನಮ್ದು 20ನೇ ವರ್ಷದ ಶ್ರೀ ವಾಸವಿ ಕನ್ಯಕಾ ಪರಮೇಶ್ವರಿಯ ವಿವರ್ಸ್ ಕಾಲೋನಿ ಲೇಔಟ್ನಲ್ಲಿ ವಿಜೃಂಭಣೆಯಾಗಿ ನಡೆಯುತ್ತಿದೆ. ವರ್ಷ ಇದೇ ರೀತಿ ಅಭಿವೃದ್ಧಿ ಆಗಲಿ ಮತ್ತು ಆ ದೇವಿಯ ಕೃಪೆ ಎಲ್ಲರ ಮೇಲೆ ಇರಲಿ. ಈ ಕಾರ್ಯಕ್ರಮವನ್ನು ನಾವು ಬೆಳಗ್ಗೆ ಮುಂಜಾನೆ 5 ಗಂಟೆ ಎದ್ದು ಕಲಶಗಳನ್ನು ಮಡಿಯಿಂದ ಬಂದು ಕಲಶಗಳನ್ನು ತಂದು ಕಲಶ ಪೂಜೆ ಮಾಡಿ, ನಂತರ ದೇವಿಗೆ ಅಭಿಷೇಕ ಮಾಡಿ ಮತ್ತು ಹೋಮಗಳು ಆಚರಿಸಿ, ಮಕ್ಕಳಿಗೆ ಕನ್ಯೆ ಆಗಿರೋ ವಾಸವಿ ಮಾತೆಗೆ ಕನ್ಯೆ ಪೂಜೆಗಳನ್ನು ಚಿಕ್ಕ ಮಕ್ಕಳನ್ನು ಕೂಡಿಸಿ ಕನ್ಯೆ ಪೂಜೆಯನ್ನು ಮಾಡಿ, ನಂತರ ಪ್ರಸಾದ ವಿನಿಯೋಗ ಮಾಡಿ ಮತ್ತು ಸಂಜೆ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನಡೆಸುತ್ತೇವೆ. ಮಕ್ಕಳಿಗೆ ಮನರಂಜನೆ ಕಾರ್ಯಕ್ರಮಗಳನ್ನು ನಡೆಸಿ ಮತ್ತು ಸಂಜೆ ದೇವಿಯ ಪಲ್ಲಕ್ಕಿಯಲ್ಲಿ ದೇವಿಯನ್ನು ಕೂರಿಸಿ ಉತ್ಸವ ಪ್ರೊಸೆಷನ್ ಮಾಡುತ್ತೇವೆ. ನಂತರ ಬಂದು ದೇವಿಯ ಮತ್ತೆ ಪುನರ್ ಪೂಜೆಯನ್ನು ಮಾಡಿ ಮಂಗಳಾರತಿ ಮಾಡಿ ಈ ಕಾರ್ಯಕ್ರಮವನ್ನು ವಿಜೃಂಭಣೆಯಾಗಿ ಆಚರಿಸುತ್ತೇವೆ. ತಾಯಿಯ ಕೃಪೆ ಎಲ್ಲರ ಮೇಲೆ ಸದಾ ಇರಲಿ ಅಂತ ಈ ಕುಲ ಬಾಂಧವದಲ್ಲಿ, ಈ ಕುಲದಲ್ಲಿ ಹುಟ್ಟಿದಕ್ಕೆ ನಮ್ಮ ಜನ್ಮ ಸಾರ್ಥಕ. ನಾನು ಧನ್ಯೋಸ್ಮಿ ಆಗಿರುತ್ತೆ.